ನಮ್ಮದು ನಮಗೆ ಕೊಡ್ಬೇಕು, ನಮ್ಮದು ಪರಿಹಾರ ಕೊಡ್ಬೇಕು. ಪರಿಹಾರ ಮತ್ತೆ ನಿಮ್ ಕೈಯಾಗ ಇದ್ದೀವಿ, ನೀವೆಲ್ಲ ಮಾಡಿರಿ, ಕೆಲ್ಸ ಕೊಡ್ತೀವಿ ಅಂತ ಮಾಡಿದ್ರಿ. ನಮ್ಗೆ ಏನು ಮಾಡಿಲ್ಲ, ನಮ್ಮನ್ನ ಹೊರಗೆ ಬಿಸಾಕ್ಯಾರ. ಸರ್ ಮಿತ್ತಲ್ ಕಂಪ್ನಿ ಅಂತ ಕೊಟ್ಟಿದ್ವಿ. 3 ವರ್ಷಕ್ಕ ಫ್ಯಾಕ್ಟ್ರಿ ಹಾಕಿ ನಿಮ್ ಮಕ್ಳಿಗೆ ಉದ್ಯೋಗ ಕೊಡ್ತು ಅಂತ ಹೇಳಿದ್ರ. 3 ವರ್ಷ ಅಟ್ಟು ಮತ್ತೆ 2 ವರ್ಷಕ್ಕೆ 5 ವರ್ಷ ಕೊಟ್ವಿ. 5 ವರ್ಷಕ್ಕೆ ಹಾಕ್ಲಿಲ್ಲ. ಇಲ್ಲಿಗೆ 15-16 ವರ್ಷ ಆಯ್ತು ಸರ್. ನಮ್ ಮಕ್ಳಿಗೆ ಉದ್ಯೋಗ ಇಲ್ಲ. ನಮಗೆ ಮೋಸ ಮಾಡಿದಾರೆ. ಮೋಸ ಮಾಡಿಬಿಟ್ಟು ನಮ್ಗೆಲ್ಲ ತಗೊಂಡಿದ್ದಾರೆ. ಆಗ್ಲಿ ಬಿಡ್ರಿ, ಏನಾದ್ರು ಆಗ್ಲಿ ಅಂತಂದೇಳಿ ಮೋಸದ ಬೆಲೆ ಕಿಟ್ಕೊಟ್ರ ಅವತ್ತಿಗೆ. ಅದಾದ ನಂತರ ನಮ್ಗೆ ಏನಾದ್ರು ಒಂದು ಉದ್ಯೋಗ ಬರ್ತಲ್ಲ ಮುದತ್ತೆ. 2010ರಿಂದ ಇವತ್ತಿಗೆ 2026 16 ವರ್ಷ ಆಯ್ತು. ಪ್ರಿಯ ವೀಕ್ಷಕರೇ, ಇವತ್ತು ನಾವು ಸಂಡೂರು ತಾಲೂಕಿಗೆ ಸಂಬಂಧಪಟ್ಟಂತೆ ಕುಡಿತನಿ ಭಾಗದಲ್ಲಿ ಇದ್ದೇವೆ. ಈ ಕುಡಿತನಿ ಭಾಗದಲ್ಲಿ ಸುಮಾರು 1254 ದಿನಗಳಿಂದ ರೈತರು ಇಲ್ಲಿ ಹೋರಾಟ ಮಾಡುವಂತದ್ದು. ಯಾಕೆ ಅಂತ ಹೇಳಿದ್ರೆ, ಪ್ರತಿಷ್ಠಿತ ಒಂದು ಕಾರ್ಖಾನೆಗೆ ಇವರ ಜಮೀನನ್ನು ತೆಗೆದುಕೊಂಡಿರ್ತಾರೆ. ಆ ಜಮೀನು ಹಿಂಪಡಿಲಿಕ್ಕೋಸ್ಕರ ಇವತ್ತು ಸುಮಾರು 1254 ದಿನಗಳಿಂದ ಹೋರಾಟ ಮಾಡ್ತಿರುವಂತದ್ದು. ಈ ಕಡೆ ಹಲವು ಬಾರಿ ಇವರು ಜೈಲಿಗೆ ಹೋಗಿ ಬಂದಿರುವಂತದ್ದಾಗಿರುತ್ತದೆ. ಯಾಕಂತ ಹೇಳಿದ್ರೆ, ಇವರು ವಾಪಸ್ ಪಡ್ಲಿಕ್ಕೆ ನಾನಾ ರೀತಿಯಿಂದ ಹೋರಾಟ ಮಾಡ್ತಿದ್ದಾರೆ. ಈಗ ಇನ್ನೊಂದು ಹಂತಕ್ಕೆ ಹೋಗಿ ಸರಣಿ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಿರುವಂತದ್ದು. ನಾವು ಅದೇ ಜಾಗದಲ್ಲಿ ಇದೀವಿ. ಇಲ್ಲಿ ಕುತ್ಕೊಂಡಿದ್ದಾರೆ ಎಲ್ಲರೂ ರೈತರೆಲ್ಲ ಈ ಭಾಗದಲ್ಲಿ ಕುತ್ಕೊಂಡಿರುವಂತರು ಅಂತ ಹೇಳಿದ್ರೆ, ಇವತ್ತು ಇವರು ಸರಣಿಯಾಗಿ ಉಪವಾಸ ಸತ್ಯಾಗ್ರಹ ಕುತ್ಕೊಂಡಿದ್ದಾರೆ. ಇವತ್ತು ಮಹಿಳೆಯರ ಸರದಿ ಆಗಿದೆ. ಆ ರೀತಿ ಒಂದು ಸರದಿ ಸಾಲಿನಲ್ಲಿ ಮಾಡ್ಕೊಂಡು ಇವತ್ತು ಉಪವಾಸ ಸತ್ಯಾಗ್ರಹ ಮಾಡ್ಕೊಂಡಿರುವಂತದ್ದು. ನಮಗೆ ನಮ್ಮ ಭೂಮಿಯನ್ನು ಕೊಡಿ, ನಮಗೆ ಯಾವುದೇ ರೀತಿಯಿಂದ ಭೂಮಿ ಕೊಟ್ರೆ ನಮಗೆ ಮುಂದಿನ ಜೀವನಕ್ಕೆ ಒಳ್ಳೇದಾಗುತ್ತೆ ಅನ್ನೋ ರೀತಿಯಲ್ಲಿ ಇವರು ಹೋರಾಟ ಮಾಡ್ತಿದ್ದಾರೆ. ಈಗ ಅವರೇ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿರೋ ಜಾಗದಲ್ಲಿ ನಾವು ಇರೋದ್ರಿಂದ ಅವ್ರನ್ನೇ ಮಾತಾಡಿಸಿ ಏನ್ ಹೇಳ್ತಾರೆ ಅಂತ ಕೇಳೋಣ. ಉಪವಾಸ ಸತ್ಯಾಗ್ರಹ ನಡೆಸ್ತಿರುವಂತದ್ದು ನಮ್ಮ ಹತ್ರ ಇವತ್ತು ಒಬ್ಬ ಅಜ್ಜಿ ಇದ್ದಾರೆ. ಸುಮಾರು ಅವರಿಗೆ ಒಂದು 75-80 ವರ್ಷ ಆಗಿರ್ಬೋದು. ಆ ಅಜ್ಜಿ ಇವತ್ತು ಮಾತಾಡ್ಲಿಕ್ಕೆ ಅವರ ಭೂಮಿ ಪಡ್ಕೊಳ್ಳಿಕ್ಕೆ ಯಾವ ರೀತಿ ಹೋರಾಟ ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನ ಆ ಅಜ್ಜಿನೇ ಕೇಳೋಣ. ಅಜ್ಜಿ ನಮಸ್ಕಾರ. ನಮಸ್ಕಾರ ಸರ್. ನೀವು ಏನು ಹೋರಾಟ ಮಾಡ್ತಿದ್ದೀರಲ್ಲ, ಏನಕ್ಕೆ ಹೋರಾಟ ಮಾಡ್ತಿರೋದು? ನಮ್ಮ ಹೊಲ ಹೋಗೈತೆ. ಎಷ್ಟು ಎಕರೆ? 5 ಎಕರೆ 14 ಸೆಂಟ್. ಎಷ್ಟು ದಿನದಿಂದ ಹೋರಾಟ ಮಾಡ್ತಾ ಇದ್ರಿ? 4 ವರ್ಷದ ಹೋರಾಟ ಮಾಡಿ 4 ವರ್ಷದಿಂದ 4 ವರ್ಷ. ಈಗ ಏನ್ ಹೇಳ್ತಿದ್ರ? ಏನಾದ್ರು ಹೇಳ್ತಿದ್ದೀರಾ ಏನು? ಏನು ನಮಗೆ ಕೊಡ್ಬೇಕು, ನಮ್ಮದು ಪರಿಹಾರ ಕೊಡ್ಬೇಕು. ಪರಿಹಾರ ಕೊಡ್ಬೇಕು. ಮತ್ತೆ ನಿಮ್ ಕೈಯಾಗ ಇದ್ದೀವಿ, ನೀವೆಲ್ಲ ಮಾಡಿರಿ, ಕೆಲ್ಸ ಕೊಡ್ತೀವಿ ಅಂತ ಮಾಡಿದ್ರಿ. ನಮ್ಗೆ ಏನು ಮಾಡಿಲ್ಲ, ನಮ್ಮನ್ನ ಹೊರಗೆ ಬಿಸಾಕ್ಯಾರ. ನಮ್ಮ ಜೀವನ ಹೆಂಗ? ಹುಡುಗರು ಕೆಲಸ ಮಾಡ್ತಾರಂತಂದು 6-3 ಕೊಟ್ಬಿಟ್ಟಿವಿ. ಮತ್ತೆ ಇವಾಗ ನಮ್ಮ ಜೀವನ ನಡೆಯಂಗಿಲ್ಲ. ನೀವು ಹಿಂಗ ಮಾಡ್ತೀರಿ ಹೆಂಗ ಸರ್? ಈಗ ನಿಮ್ ಮನೆಗೆ ಎಷ್ಟು ಜನ ಮಕ್ಳು ಇರೋದು? ನಮ್ಮ ಮನ್ಯಾಗ 4 ಜನ ಇದ್ದಾರೆ. ಈಗ ಮಕ್ಳೇನ್ ಕೆಲ್ಸಕ್ಕೆ ಕರ್ಕೊಂಡಿಲ್ಲ ಅವ್ರು? ಅದಿಲ್ಲ. ಮೊದ್ಲು ಏನ್ ಹೇಳಿದ್ರು? ಹೊಲ ತಗೊಂಡ್ಬೇಕಾದ್ರೆ ಹೊಲ ತಗೊಂಡ್ಮ್ಯಾಗ ಕೆಲ್ಸ ಕೊಡ್ತೀವಿ, ಕೆಲ್ಸ ಕೊಡ್ತೀವಿ, ಎಲ್ಲ ಸವಲತ್ತು ಆಗ್ತೈತೆ ಅಂತಂದು ತಗಂದಾರ. 8 ಲಕ್ಷ ಎಕರೆಗೆ ತಗಂದಾರ. ಇಷ್ಟುವರೆಗೆ ಏನಿಲ್ಲ, ಕೆಲ್ಸ ಕೊಟ್ಟಿಲ್ಲ. ಕೆಲ್ಸ ಕೊಟ್ಟಿಲ್ಲ, ನಮ್ಮನ್ನ ಮಾತಾಡ್ಸಿಲ್ಲ. ನಿಮ್ ಹೆಸರು ಹೇಳಮ್ಮ? ಮಲ್ಲಮ್ಮ ಸರ್. ಇವತ್ತು ಹೋರಾಟ ಮಾಡ್ತಿದ್ರಲ್ಲ, ಈಗ ನಿಮ್ಮ ಭೂಮಿ ನಿಮಗೆ ಬೇಕಂತ ಮಾಡ್ತಿದ್ರಿ. ಹೌದ್ ಸರ್. ಈಗ ಏನ್ ಹೇಳ್ತಿದಾರೆ ಮತ್ತೆ? ನಮ್ಮ ಭೂಮಿ ಮಿತ್ತಲ್ ಅಂತ ಆಡಿ ಸರ್. ಮಿತ್ತಲ್ ಕಂಪ್ನಿ ಅಂತ ಕೊಟ್ಟಿದ್ವಿ. 3 ವರ್ಷಕ್ಕ ಫ್ಯಾಕ್ಟ್ರಿ ಹಾಕಿ ನಿಮ್ ಮಕ್ಳಿಗೆ ಉದ್ಯೋಗ ಕೊಡ್ತು ಅಂತ ಹೇಳಿದ್ರ. 3 ವರ್ಷ ಅಟ್ಟು ಮತ್ತೆ 2 ವರ್ಷಕ್ಕೆ 5 ವರ್ಷ ಕೊಟ್ವಿ. 5 ವರ್ಷಕ್ಕೆ ಹಾಕ್ಲಿಲ್ಲ. ಇಲ್ಲಿಗೆ 15-16 ವರ್ಷ ಆಯ್ತು ಸರ್. ನಮ್ ಮಕ್ಳಿಗೆ ಉದ್ಯೋಗ ಇಲ್ಲ. ನಮಗೆ ಬೆಳ್ಕೊಂಡು ಮಕ್ ಭೂಮಿ ಇಲ್ಲ. ಇಲ್ಲಿಗೆ 4 ವರ್ಷ ಆಯ್ತು. ನಾವು 4 ವರ್ಷ ಆದ್ರೂ ಕೂಡ ನಮ್ಮನ್ನ ಯಾರು ಮಾತಾಡ್ಸಾರ ಇಲ್ಲ. ಎಷ್ಟು ಹೋರಾಟ ಮಾಡಿದ್ರು ಕೂಡ, ಉಪವಾಸ ಮಾಡಿದ್ರು ಕೂಡ ಕೇಳಲ್ಲ ಸರ್. ಎಷ್ಟ್ ದಿನದಿಂದ ಉಪವಾಸ ಮಾಡ್ತಿದ್ರಿ? ನಾವ್ ಇವಾಗ 12ನೇ ತಾರೀಕಿಲಿಂದ ಮಾಡ್ತೇವ್ ಸರ್. 12ನೇ ತಾರೀಕಿಲಿಂದ ಇದೇ ಹೋರಾಟ ಮಾಡ್ತೇವ್. ನೀರ್ ಕುಡ್ದೆ ಮಾಡ್ತೇವ್ ನಾವು. ಭೂಮಿ ಬಿಡ್ರಂದ್ರೆ ಮಿತ್ತಲತ್ತೆ ಬಿಟ್ಟಾಗ್ಯಾನ, ನನಗೆ ಆಗಲ್ಲ ಅಂತ. ನಮ್ ಭೂಮಿ ನಮಗ್ ಕೊಡಕ್ ಏನೈತೆ? ನಮ್ ಭೂಮಿ ನಮ್ಗೆ ವಾಪಸ್ ಕೊಡ್ಬೇಕು. 8 ಲಕ್ಷ ಅಂದ್ರೆ ಇವಾಗ 8 ಲಕ್ಷ ಕೊಟ್ಟಾರ. 8 ಲಕ್ಷಕ್ಕೆ ಆತೈತೆ, ಒಂದು ಪ್ಲಾಟ್ ಬರಂಗಿಲ್ಲ ನಮ್ಗೆ. 3-4 ಮಕ್ಳಿದ್ರೆ ನಮಗ್ ಮನೆ ಏನು ಇದೇನು ದುಡ್ಕೊಂತಿರ್ಬೇಕು, ಊಟ ಏನು? ಬರೀ ಮೋಸ ಮಾಡಿ ತಗೊಂಡಾರ. ನಾವೇನ್ ಬಲಿ ಮುಂದವ್ರಿಗೆ ಕೊಡ್ತಂತ ಹೋಗಿಲ್ಲ.
ಅವರೇ ಮೋಸದ ಮೇಲೆ ತಗೊಂಡು ಅದೇ ಹೊಲದ ಬಗಲಾಗ ಇನ್ನೊಬ್ಬ ನಿನ್ ಬುದ್ಧಿವಂತ ಕೋಟಿಗೆ ಹಾಕೊಂಡಿ ನಿನಗೆ 1,30,00,000 ನಿನಗೆ 8 ಲಕ್ಷ ನಮಗೆ ಒಬ್ಬರಿಗೆ ಒಂದ್ ನ್ಯಾಯ ಇನ್ನೊಬ್ರಿಗೆ ಒಬ್ರಿಗೆ ನ್ಯಾಯ ಇನ್ನೊಬ್ರಿಗೆ ನ್ಯಾಯ 8 ಲಕ್ಷ ಕೊಟ್ಟರು ಕೂಡ ಏನು ಕೊಡಕ್ ಸರ್ ನಾವು ಇವಾಗ 15 ವರ್ಷ ತಮ್ಮ ಕಡೆ ಬಿಟ್ಟಿವಲ್ಲ ಭೂಮಿ ಮೂಳ್ತಂತ ಕುಂತಾನ ನಮ್ ಭೂಮಿ ಬಿತ್ತಕ್ ಬಿಟ್ಟಿದ್ರ ನಾವು ಇದ್ ಮಾಡ್ತಿದ್ವಿ 8 ಲಕ್ಷ ಕೊಟ್ಟಿದ್ವಿ ವಾಪಸ್ ಕೊಡ್ರಿ ಅಂತ ಕೇಳ್ತೀವಿ. ಒಟ್ಟು ನಮ್ ಭೂಮಿ ನಮ್ಗೆ ವಾಪಸ್ ಬಿಡ್ಬೇಕು. ನಿಮ್ಮ ಹೆಸರು ಹೇಳ್ರಿ. ನಮ್ಮ ಹೆಸರು ರಮೇಶ್ ಅಂತೇಳಿ, ನಮ್ದು ಇದೇ ಊರು ಸರ್. ಏನ್ ಕೆಲಸ ಮಾಡ್ತಿದ್ರಿ ನೀವು? ನಾವು ಈಗ ನಮ್ಮ ವೃತ್ತಿ ಮಾಡ್ತಿದ್ವಿ ಸರ್. ಮೊದ್ಲು ವ್ಯವಸಾಯ ಮಾಡ್ತಿದ್ವಿ. ಈಗ ವ್ಯವಸಾಯ ಮಾಡಕ್ಕೂ ಭೂಮಿ ಇಲ್ಲ. 2010ರಲ್ಲಿ ನಮ್ಮ ಜಮೀನಿನ ತಗೊಂಡ್ರು. ಆದ್ರೂ ನಮ್ಮನ್ನ ಕೇಳಿದೇನೆ ನಮ್ಮ ಪಾಣಿಯಲ್ಲಿ ತಮ್ಮ ಹೆಸರು ಸಹಿಸ್ಕೊಂಡ್ರು. ಅನ್ಯಾಯ ಬಹಳ ಅನ್ಯಾಯದಿಂದ ನಮ್ಗೆ ಇದು ಮಾಡಿದ್ದಾರೆ. ಡಿನೋಟಿಫಿಕೇಶನ್ ಮಾಡುವತ್ತೆ ನಾವು ಅಧಿಕಾರಕ್ಕೆ ಹೋಗಿ ಬಂದ್ರು ಸತಿ ನಮ್ಮನ್ನ ಕೇಳಲಾರ್ದಂಗೆ ಮೋಸ ಮಾಡಿದಾರೆ. ನಮ್ಗೆ ಮೋಸ ಮಾಡಿಬಿಟ್ಟು ನಮ್ಗೆಲ್ಲ ತಗೊಂಡಿದ್ದಾರೆ. ಆಗ್ಲಿ ಬಿಡ್ರಿ, ಏನಾದ್ರು ಆಗ್ಲಿ ಅಂತಂದೇಳಿ ಮೋಸದ ಬೆಲೆ ಕಟ್ಕೊಟ್ರು ಅವತ್ತಿಗೆ. ಅದಾದ ನಂತರ ನಮ್ಗೆ ಏನಾದ್ರು ಒಂದು ಉದ್ಯೋಗ ಬರ್ತಲ್ಲ ಮುದತ್ತೆ. 2010ರಿಂದ ಇವತ್ತಿಗೆ 2026 16 ವರ್ಷ ಆಯ್ತು. ಇವತ್ತಿಗೆ ಯಾವುದೇ ಫ್ಯಾಕ್ಟ್ರಿ ಇಲ್ಲ. ನಿಮ್ಗೆ ಫ್ಯಾಕ್ಟ್ರಿ ಬಂದಿದ್ರೆ ಸಂತೋಷ ಇತ್ತು. ನಾವ್ ಈಗ್ಲೂ ಫ್ಯಾಕ್ಟ್ರಿ ಆಗ್ತದೆ ಅಂತ ಹೇಳ್ತಿದ್ವಿ. ನಾವು ಮಿತ್ತಲ್ ಕೊಟ್ಟಿವಿ, ಮಿತ್ತಲ್ ಫ್ಯಾಕ್ಟ್ರಿ ಆಗ್ತದೆ ಅಂತ ಹೇಳ್ತಾ ಇದೀವಿ. ಯಾವ್ಯಾವ್ದು ಸಣ್ಣ ಪುಟ್ಟ ಫ್ಯಾಕ್ಟ್ರಿ ತಂದು ಹಾಕ್ಬಿಟ್ರಿ. ತರಂಗಿದ್ರೆ 2,500 ಎಕರೆಗೆ ಫ್ಯಾಕ್ಟ್ರಿ ತಂದು ಹಾಕ್ರಿ ಅಂತ ನಾವು ಹೇಳ್ತಾ ಇದೀವಿ ಸರ್. ಆದ್ರೂ ಸತಿ ಇದ್ರ ಬಗ್ಗೆ ಯಾರು ತೀರ್ಮಾನ ತಗೊಂತಾ ಇಲ್ಲ. ಇವಾಗ ಒಂದು ನೀವು ಅವತ್ತು 8 ಲಕ್ಷಕ್ಕೆ 1 ಎಕರೆ ಕೊಟ್ಟಿದೀವಿ ಅಂತ ಹೇಳ್ತೀವಿ. ಮತ್ತೆ ಕೊಟ್ಮೇಲೆ ಮತ್ತೆ ವಾಪಸ್ ಕೇಳ್ತೀರಾ? ನಾವು ಕೊಟ್ಟಿಲ್ಲ. ನಮ್ಮ ಬಲವಂತದಿಂದ ಅವ್ರು ಕಸ್ಕೊಂಡಾರ. ನಾವ್ ಕೊಟ್ಟಿವಂತ ಇಲ್ಲ ಸ್ವಾಮಿ, ನಾವ್ ಕೊಟ್ಟಿಲ್ಲ. ನಮಗೆ ಬಲವಂತದಿಂದ ನಮ್ಮ ಹೆಸರಿನಲ್ಲಿ ಇರೋಂತ ಪಾಣಿನ ತಮ್ಮ ಹೆಸರಿನಲ್ಲಿ ಮಾಡ್ಕೊಂಡ್ ನಾವೇನ್ ಮಾಡಕ್ಕಾಗತ್ತೆ? ಹೊತ್ತಿಗೆ ನಾವೆಲ್ಲ ಅನ್ಎಜುಕೇಟೆಡ್, ಇಲ್ಲಿ ಎಜುಕೇಟೆಡ್ ಯಾರಿಲ್ಲ. ನಮ್ಮನ್ನ ಅದ್ರಿಸಿ ಬಿದಿರಿಸಿ ತಗೊಂಡಿದ್ರೆ ಅವತ್ತೇ ಏನಂತ ಹೇಳಿದ್ರು, ನಿಮ್ಮ ಹೆಸರಿನಲ್ಲಿ ಪಾಣಿ ಇಲ್ಲ ಅಂದ್ಮೇಲೆ ನಿಮ್ಗೆ ಎಲ್ಲಿ ಬರುತ್ತೆ, ನಿಮ್ದು ಅಂತ ಎಲ್ಲಿ ಹೊಲ ಐತೆ, ಸುಮ್ನೆ ಕೊಟ್ಟಿದ್ ತಗರ್ರಿ ಅಂತ ಕೆಲವು ಎಲ್ಲ ಬೇರೆ ಹೇಳಿದ್ರು. ನಾವು ತಗೊಂಡ್ಬಿಟ್ಟಿವಿ. ನಾವು ಇವತ್ತಿಗೆ ಈಗ ಅಕ್ಕಪಕ್ಕದಲ್ಲೆಲ್ಲ ಊರಲ್ಲಿ ಸುದ್ದೇಪಿಸಿದ್ರು, ನಿಮ್ಮ ಹೆಸರ ಮೇಲೆ ಜಮೀನ್ ಇದ್ದು ನಿಮ್ದು ಆತಿತ್ತು. ನಿಮ್ಮ ಹೆಸರ ಮೇಲೆ ಜಮೀನ್ ಇಲ್ಲ, ಕೈಗಾರಿಕೆ ಮೇಲೆ ಅಂತ ಆಗಿದೆ, ಅವ್ರು ಕೊಟ್ಟಷ್ಟು ನೀವು ತಗರ್ರಿ, ಮುಂದೆ ಹೆಂಗ ಉದ್ಯೋಗ ಕೊಡ್ತು ಅಂದ್ರೆ ಓಕೆ ಅಂತ ನಾವು ಉದ್ಯೋಗಕ್ಕೋಸ್ಕರ ಕಾಯ್ತಾ ಇದೀವಿ. ಇವತ್ತಿನವ್ರಿಗೆ ಕಾಯ್ತಾ ಇಲ್ಲ. ಇವತ್ತು ಪ್ಲಾಂಟ್ ಹಾಕಕ್ಕೆ ಅವರು ತಗೊಂಡಿದ್ರು. ಹೌದು, ಮಿತ್ತಲ್ ಅವರು. ಯಾಕೆ ಅವ್ರು ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿಲ್ಲ? ಇಲ್ಲಿ ಹದ್ರ ಸಾಗಾಣಿಕೆ ಕೊಡ್ಲಿಲ್ಲ, ನೀರ್ ಕೊಡ್ಲಿಲ್ಲ, ಕರೆಂಟ್ ಕೊಡ್ಲಿಲ್ಲ, ಮತ್ತೆ ಮೈನ್ಸ್ ಕೊಡ್ಲಿಲ್ಲ. ಅದಕ್ಕೋಸ್ಕರ ಅಂತ ಹಾಕಿಲ್ಲ. ಅವ್ರಾದ್ರೂ ಮಿತ್ತಲ್ ಅವ್ರ ಸತ್ಯ ನಮ್ಮ ಭೂಮಿನ ತಗೊಂಡಿದೀವಿ, ನಾವು ರೈತರಿಗೆ ಬಿಟ್ಕೊಡ್ರಿ ಅಂತ ಹೇಳಿದಾರೆ. ಆದ್ರೆ ಇಲ್ಲಿ KD ಬೇರೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಹಸ್ತಾಂತರ ಮಾಡಿ ಭೂಮಿನ ತುಂಡು ಮಾಡಿ ಯಾರ್ಯಾರು ಬೇಕಾದ್ರೆ ಅವ್ರಿಗೆ ಹಂಚಿಕೆ ಮಾಡ್ತಾ ಇದಾರೆ. ಈಗ ಒಂದು ಸತಿ ನಮ್ಮ ಜಮೀನ್ ತಗೊಂಡ ಮೇಲೆ ಯಾವುದೇ ಉದ್ಯೋಗ ಯಾವ್ದೇ ಫ್ಯಾಕ್ಟ್ರಿಗೋಸ್ಕರ ತಗೊಂಡಿದ್ರು. ಮಿತ್ತಲ್ ಅಂತ ಫ್ಯಾಕ್ಟ್ರಿ ತಗೊಂಡಿದ್ರು. ಮಿತ್ತಲ್ ಅವ್ರು ಕೈ ಬಿಟ್ಟೋದ ನಂತರ ಡಿನೋಟಿಫಿಕೇಶನ್ ಕರಿಬೇಕಾಯ್ತು ನಮ್ಮನ್ನ. ಯಾವುದೇ ರೀತಿಯಿಂದ ಡಿನೋಟಿಫಿಕೇಶನ್ ಕರಿಲಾರ್ದಂಗ ತಾವು ಯಾರಿಗೆ ಬೇಕಾರ ಅವ್ರಿಗೆ ಹಸ್ತಾಂತರ ಮಾಡ್ತಾ ಇದಾರೆ. ಅದ್ರಲ್ಲಿ 252 ಎಕರೆ KPTCL ಅವ್ರಿಗೆ ಹಸ್ತಾಂತರ ಮಾಡಿದ್ದಾರೆ. 2016-17 ಸಾಲಿನಲ್ಲಿ ಮಾಡಿದ್ರು. ಇವತ್ತಿನವರೆಗೆ ಅದರ ಉದ್ಯೋಗ ಕೊಟ್ಟಿಲ್ಲ. ಈಗೇನು GSW ಅವರಿಗೆ ಕೊಡ್ತೇವೆ ಅಂತ ಹೇಳ್ತಾ ಇದ್ರೆ ಅದ್ರಾಗ ಉದ್ಯೋಗ ಕೊಟ್ಟಿ ನಾವ್ ಬೇಡ ಸ್ವಾಮಿ. 200 ಎಕರೆ 300 ಎಕರೆ ಬೇಡ ಫ್ಯಾಕ್ಟ್ರಿ. 2,500 ಎಕರೆ ಒಂದು ತಂದು ಹಾಕ್ರಿ ನೀವು. ಯಾಕೆ ಬೇಡ ಇದ್ ಮಾಡ್ತೀರಿ ನೀವು ಅಂತ ಕೇಳ್ತಾ ಇದ್ದೀವಿ ಸರ್. ನೀವು ಇಷ್ಟೆಲ್ಲ ಹೇಳ್ತಿದ್ರಿ. ಹೌದು. ಈಗ ನಿಮ್ಮ ಹೋರಾಟ ನೀವು ಇಷ್ಟು ದಿನ 1254 ದಿನ ಹೋರಾಟ ಮಾಡಿದೀನಿ ಅಂತ ಹೇಳ್ತೀರಿ. ಹೌದು, ಮಾಡ್ತಾ ಇದ್ದೀವಿ. ಅಧಿಕಾರಿಗಳು ಮತ್ತೆ ಜಿಲ್ಲಾಧಿಕಾರಿ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು ನಿಮ್ ಕಡೆ ಗಮನ ಹರಿಸಿಲ್ಲ. ಯಾವ ಕಾರಣಕ್ಕೆ ಗಮನ ಹರಿಸಿಲ್ಲ? ಇಲ್ಲಿಗೆ ನಮ್ಗೆ ರಾಜ್ಯದ ಮುಖ್ಯಮಂತ್ರಿ ಅವರು ಬಂದು ಮಾತುಕಟ್ಟು ಹೋಗಿದ್ದಾರೆ. ಏನಂತ? ನಮ್ಮ ಈಗ ಬೈ ಎಲೆಕ್ಷನ್ ಆದ ನಂತರ, ಎಣಿಕೆ ಆದ ನಂತರ ನಿಮ್ಮ ಕಷ್ಟಗಳನ್ನ ಏನಿದೆ ಅಂತ ಬಗೆಹರಿಸುವೆ ಅಂತ ಹೇಳಿದ್ರು. ಇವತ್ತಿನವರೆಗೆ ಅದು ಬಗೆಹರಿಸಿಲ್ಲ. ಒಂದ್ಸತಿ ಮೀಟಿಂಗ್ ಕರೆದಿದ್ರು, 6 ತಿಂಗಳ ಒಳಗಡೆ ನಿಮ್ದು ಬಗೆಹರಿಸು ಅಂತ ಹೇಳಿ 6 ತಿಂಗಳು ಹೋಗಿ ಈಗ 1 ವರ್ಷ ಬಂತು. ಇವತ್ತಿನವರೆಗೆ ಗೊತ್ತಿಲ್ಲ. ಮೊನ್ನೆ ಏನಂತ ಇದಾರೆ ನಮ್ಮ ಶಾಸಕರಾದ MP ಅವರು, ನಾವು ಅವತ್ತೇ ನಾವು ಹೇಳಿದ್ವಿ ಸರ್ ಸಮಯ ನಾವೆಲ್ಲ ದಡ್ರು. ಇವತ್ತು ನೀವು MP ಅವರು ಯಾವತ್ತಿಗೆ ML ಆಗಿದ್ರಲ್ಲ, ನೀವು ಸೈನ್ ಮಾಡಬಾರ್ದಾಗಿತ್ತು. ಅವ್ರಿಗೆ ರೈತರಿಗೆ ದಡ್ರದಾರಪ್ಪ, ಅವ್ರಿಗೆ ಬೇಡ ಗೊತ್ತಾಗೋದಲ್ಲ ಅಂತ ನೀನ್ ಯಾಕೆ ಸೈನ್ ಮಾಡಬಾರ್ದಾಗಿತ್ತು? ನಿಂದಿಸ್ಬೇಕಾಗಿತ್ತು ನೀವು. ಇದೆಲ್ಲ ನಾವು ಕೊಟ್ಟಿವಿ ಅಂದ್ಮೇಲೆ ಕೂಡ ನೀವು ಮುಖ್ಯಮಂತ್ರಿ ಕರ್ಕೊಂಡ್ ನಮ್ಗೆ ಯಾಕೆ ಇದು ಮಾಡಿದ್ರಿ? ಬೆಂಗಳೂರಲ್ಲಿ ಕೂಡ ಹೇಳಿದ್ರಿ ನೀವು, ನಮ್ಗೆ ಎದರ ನಿಮ್ ಪರವಾಗಿ ನಾ ಮಾಡಿಕೊಡ್ತೀನಿ ಅಂತೇಳಿ. ಹಿಂದೆ ಕನಕದಾಸ, ಮುಂದೆ ವಾಲ್ಮೀಕಿ ಎದರ ಅಂತ ಆಣೆ ಮಾಡಿ ಹೇಳಿದ್ರಿ. ಇವತ್ ನೋಡಿದ್ರೆ ನಮ್ಮನ್ನ ಕೇಳಲಾರ್ದಂಗ್ ಭೂಮಿ ಕೊಟ್ರ, ನಮ್ಮನ್ನ ಕೇಳಲಾರ್ದಂಗ್ ಭೂಮಿ ಕೊಟ್ರ ಅಂತಾರ. ಯಾರಿಗೆ ಹೇಳಿದಾರ ಇವ್ರು? ML ಅವರು ಯಾರಿಗೆ ಹೇಳಿರ? ಮತ್ತೆ 200 ಎಕರೆ ಫ್ಯಾಕ್ಟ್ರಿ ಕೊಡ್ರ ಅಂತ ಇದೆ DC ಆಫೀಸ್ ನೀವು ಹೇಳಿದ್ರಲ್ಲ. ಇವತ್ತು ಹೆಂಗ? ನಾನು ಮಡಿಕೆ ಕಟ್ತನ ಅಂತ ಹೇಳಿದೆ. ನಾನ್ ನಿಮ್ ಮನೆ ಮಗ ಆಗಿ ಮಡಿಕೆ ಕಟ್ತಂತ. ಈಗ 4 ಸತಿ ನಮ್ಮನ್ನ ಅರೆಸ್ಟ್ ಮಾಡಿದ್ರು. ಒಂದಿನ ಕನ ಬಂದಿಲ್ಲ. ಯಾಕೆ ಅದ್ ಮಾಡ್ತ? ನಾವ್ ಹಾಕಿದ್ ML ನಾವು ಸ್ವಾಗತ ಮಾಡ್ಬೋದಾಗಿತ್ತಲ್ಲ. ರೈತ ಬರ್ತಾರಂದ್ರೆ ನೀನ್ ಏನ್ ಇದು ಕರಿಬೇಕಾಯ್ತು. ನಮ್ಮನ್ನ ಅರೆಸ್ಟ್ ಮಾಡಿದ್ರು ದಾರ್ಯಾಗ. ನಾವು ಪಾದಯಾತ್ರೆ ಹೊಂಟಿದ್ವಿ, ನಾವು ಸಂಡೂರಿಗೆ. ಅರೆಸ್ಟ್ ಮಾಡಿದ್ರು ನಮ್ಮನ್ನ, ಕೇಸ್ ಮಾಡ್ಯಾರ ನಮ್ಮನ್ನ. ಇಲ್ಲಿಗೆ ನಿಮ್ಮ ಮೇಲೆ ನೀವು ಎಷ್ಟು ಸತಿ ಅರೆಸ್ಟ್ ಆಗಿದ್ರಿ? 4 ಸತಿ ಸತತವಾಗಿ ಅರೆಸ್ಟ್ ಆಗಿದ್ವಿ. ಈಗ ಒಂದು ಡೆಲ್ಲಿಯಾಗ ಒಂದು ಹೋರಾಟ ಮಾಡಿದ್ರು. ಹೌದು, ಸಿಂಗ್ ಅಂತ ರೈತರು ಹೋರಾಟ ಮಾಡಿದ್ರು. ಆ ರೀತಿ ಹೋರಾಟ ನಿಮ್ಮಲ್ಲಿ ಇಲ್ಲ ಅಂತ ಅನಿಸುತ್ತೆ. ಇದೇ ಸ್ವಾಮಿ.
ಸ್ವಲ್ಪ ನೋಡೋಣ ಅಂತ ಮಾಡಿ ಎಷ್ಟು ದಿನ ಕಾಯ್ತ್ರಿ ಈಗ? ನೋಡೋಣ, ನಾವು ಇನ್ನು ಸ್ವಲ್ಪ ದಿನ ನೋಡ್ತೀವಿ. ಈಗ ನಮಗೆ ಶಾಸಕರು ನಮ್ ಭಾಗಕ್ಕೆ ಇದ್ದಾರೆ, ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತಿನ ದಿನದಲ್ಲಿ ನಾವು ಮಾತು ಬೇರೆ ಮಾತಾಡಿದ್ರು. ಮೊನ್ನೆ ಇದೇ ಟಿವಿ ಮಾಧ್ಯಮದಲ್ಲಿ ನೋಡಿದ್ರಲ್ಲ, ನಾವು ಅವತ್ತು ಕೊಟ್ಟಿದೀವಪ್ಪ, ನೀವು ಕೋರ್ಟ್ ಕೋರಿ, ಕಂಟೆಂಪ್ಟ್ ಕೋರ್ಟ್ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಮುಂದಿನ ದಿನದಂದು ಸೂಕ್ತವಾಗಿ ಅದೇನ್ ಮಾಡ್ಬೇಕು ನಾವೆಲ್ಲ ಚರ್ಚೆ ಮಾಡ್ಕೊಂಡು ಮುಂದಿನ ದಿನದಲ್ಲಿ ಯಾವ ತರ ನಾವು ಇದ್ ಮಾಡ್ಬೇಕಂತ. ಆಮೇಲೆ ಇದೇ ನೆಕ್ಸ್ಟ್ ತಿಂಗಳು 11ನೇ ತಾರೀಕಿಗೆ ನಾವು ಬಳ್ಳಾರಿ ಬಂದ್ ಮಾಡಕ್ಕೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಬಳ್ಳಾರಿ ಬಂದ್ ಆದ ನಂತರ ಇನ್ನು ನೆನಪಿರ ಮಾಡ್ತೀವಿ ನಾವು. ಇನ್ನು ಉಗ್ರ ಹೋರಾಟವನ್ನು ಮಾಡ್ತೀವಿ ನಾವು. ನಿಮ್ಮ ಹೋರಾಟಕ್ಕ ಏನಾದ್ರು ಬೇರೆ ಬೇರೆ ಸಂಘಟನೆ ಬರ್ತಾರೆ ಎಲ್ಲಾ ಕನ್ನಡ ಪರ ಸಂಘಟನೆಗಳು, ಮತ್ತೆ ರಕ್ಷಣಾ ವೇದಿಕೆಯರು ಎಲ್ಲರೂ ಬರ್ತಾರೆ. ಆಮೇಲೆ CPM ಅವರು, ಆಮೇಲೆ ನಮ್ಗೆ ಹೆಚ್ಚಾಗಿ ಅಪ್ಪ ಅಂದ್ರೆ ರೈತ ಸಂಘದವರು ಖಾದರ್ ಭಾಷಾ ಅಂತ ಹೇಳಿ ಅವ್ರು ಬರ್ತಾ ಇದಾರೆ, ಗಂಗಾವತಿಯಿಂದ ಬರ್ತಾ ಇದಾರೆ. ಆಮೇಲೆ ಇನ್ನೊಬ್ರು EV ಗೌಡ ಅಂತ ಹೇಳಿ ಅವ್ರು ಕಂಪ್ಲಿಯಿಂದ ಬರ್ತಾ ಇದಾರೆ, ಇದು ಹೊಸಪೇಟೆಯಲ್ಲಿದ್ದು ಬರ್ತಾ ಇದ್ದಾರೆ. ಮೈಸೂರ್ಲಿಂದ ಒಬ್ಬ ಹೆಣ್ಮಗಳು ಉಮಾಗೌಡ ಅಂತ ಅವರು ಬಂದಿದ್ದಾರೆ, ಮೈಸೂರ್ಲಿಂದ, ಆಮೇಲೆ ಬೆಂಗಳೂರ್ಲಿಂದ, ಆಮೇಲೆ ಇನ್ನ ಕೆಲವು ಮಂದಿ ರೈತರೆಲ್ಲ ಬರ್ತಾ ಇದಾರೆ ದೂರದಿಂದ. ಮೊನ್ನೆ ಒಂದು ನಾವು ಪಾದಯಾತ್ರೆ ಮಾಡೋ ಹೊತ್ನಾಗ ಎಲ್ಲಾ ಕಡೆಯಿಂದ ಬಂದಿದ್ರು, ಕೆಲವು ದೊಡ್ಡ ಲೀಡರ್ಗಳೆಲ್ಲ ಬಂದಿದ್ರು. ಇನ್ನ ಬರ್ತಾರೆ. ನಾವು ಏನಂದ್ರೆ ಸ್ವಲ್ಪ ನೋಡೋಣ ಅಂತ ಸುಮ್ನೆ ಇದ್ವಿ. ಇದು ಈ ಕೋಪಕ್ಕೆ ಹೋಗ್ಬಾರ್ದು, ಏನೋ ಒಂದ್ ಸಾಲ್ವ್ ಮಾಡ್ತಾರೆ ಅನ್ಕೊಂಡಿದ್ವಿ. ಬಟ್ ಇದು ಏನೋ ಆಗ್ತಾ ಇದ್ದಂಗಿಲ್ಲ. ನಾವು ನಮ್ಮ ಹೆಸರು ಹೇಳ್ರಿ ಸರ್ ಬಾವಿ ಶಿವಕುಮಾರ್ ಅಂತೇಳಿ, ನಾವೇನಿದ್ರಿ ನಮ್ಮ ಕರ್ನಾಟಕ ಸೇನೆ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರು. ಈಗ ಈ ಹೋರಾಟದ ಬಗ್ಗೆ ನೀವ್ ಹೇಳ್ಬೇಕಂದ್ರೆ ಇಷ್ಟು ವರ್ಷ ಏನು 1254 ದಿನ ಹೋರಾಟ ಮಾಡುದು ಈ ರೈತರಿಗೆ ಅಂದ್ರೆ ಎಲ್ಲಾರ ಆಶ್ವಾಸನೆ ಕೊಟ್ರು, ಬರೀ ಆಶ್ವಾಸನವಾಗಿ ಉಳಿದಿದೆ. ಇದಕ್ಕೆ ಏನ್ ಹೇಳ್ತೀರಾ ತಾವು? ಸರ್ ಇದೀಗ ನೀವ್ ಹೇಳಿದ ಪ್ರಕಾರ 1254ನೇ ದಿನ ಆಯ್ತು ಇಲ್ಲಿಗೆ ನಾವು ಹೋರಾಟ ಮಾಡ್ಲಿಕ್ಕೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳಾಗ್ಲಿ, ಶಾಸಕರಾಗ್ಲಿ, ಸಂಸದರಾಗ್ಲಿ ನಮ್ ಕಡೆ ಗಮನ ಹರಿಸ್ತಾ ಇಲ್ಲ. ಇವತ್ತಿಗೆ ಉಪವಾಸ ಸತ್ಯಾಗ್ರಹ ಕುಂತ್ಕೊಂಡ್ರು ರೈತರು 10 ದಿನ ಆಯ್ತು. ಇವತ್ತಿಗೆ ಒಬ್ರು ಬಂದು ಯಾರನ್ನ ಏನು ಕೇಳ್ತಾ ಇಲ್ಲ, ನೋಡ್ತಾ ಇಲ್ಲ. ಇಲ್ಲಿ ಏನಾಗಿದೆ, ತಾವ್ ಏನ್ ಮಾಡ್ತಾರೋ ಅದೇ ಒಂದ್ ರೀತಿ ಇಲ್ಲಿ ಹಕ್ಕು ಆಗಿದೆ. ಇದು ಅವತ್ತಿಗೆ ಅನ್ಯಾಯದ ಬೆಲೆ ಕೊಟ್ಟು ರೈತರಿಗೆ ವಂಚನೆ ಮಾಡಿದ್ರು. ಅದು ಅರಸಲ ಲಕ್ಷ್ಮೀತಲ್ ನಮಗೆ ಭೂಮಿ ಬೇಡ ಅಂತ ಬಿಟ್ಟು ಹೋದ್ರು. ಅದೇ ಭೂಮಿ ಇವರು ರೈತರಿಗೆ ಕೊಡದೆ, ವಾಪಸ್ ಕೊಡದೆ ಜಿಂದಾಲ್ಗೆ 28 ಲಕ್ಷಕ್ಕೆ ಮಾರಿದ್ದಾರೆ. ಕೋಟಿಗೆ ಹಾಕಿದವರು 1,30,00,000 ತಗೊಂಡಿದ್ದಾರೆ. ನಮಗೆ 8 ಲಕ್ಷ ಕೊಟ್ಟಿದ್ದಾರೆ. ನಮಗೆ ಅದರಲ್ಲಿ ಸರಿಯಾದ ಭೂ ಬೆಲೆ ಬೇಕಂತ ಹೋರಾಟ ಮಾಡಿದ್ರೆ ನಾವು MLA ಮನೆಗೆ ಹೋಗ್ತೀವಂತವ್ರು ದಾರಿನಲ್ಲೇ ಅರೆಸ್ಟ್ ಮಾಡ್ತಾರೆ ನಮ್ಮನ್ನ. ನೀವ್ ಕೋರ್ಟಿಗೆ ಹೋಗಿಲ್ಲ ಅಂತ ನೀವು ಹೋಗ್ಬೋದಾಯ್ತಲ್ಲ ಸರ್. ನಾವು ಹೋಗಿದ್ವಿ ಸರ್ ಕೋರ್ಟಿಗೆ. ಅದು ಇನ್ನು ನಮಗೆ ಅದು ದೂರದಲ್ಲಿದೆ ಅಂತ ಹೇಳ್ತಾರೆ. ನಮಗೆ ಅದು ತೀರ್ಮಾನ ಏನಂತದ್ದು ಇಲ್ಲಿ ನಾವು ಇಲ್ಲಿ ನಮ್ಮ ಶಾಸಕರಿಗೆ, ಸಂಸದರಿಗೆ ಓಟ್ ಹಾಕ್ಲಿಕ್ಕೆ ಮಾತ್ರ ಬೇಕು, ನಾವು ಮತದಾನ ಮಾಡ್ಲಿಕ್ಕೆ ಮಾತ್ರ. ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆದ್ರೆ ಈ ಸರ್ಕಾರ ರೈತರ ಬೆನ್ನೆಲುಬು ಮುರಿತಾ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ನಿಮ್ಮ ಹೆಸರು ಹೇಳ್ರಿ? ಅಂಜಿನಪ್ಪ. ನಿಮ್ದು ಎಷ್ಟು ಎಕರೆ ಐತೆ ಜಮೀನು? ನಮ್ದು 11 ಎಕರೆ ಐತ್ರಿ. ಅದ್ರಲ್ಲಿ ಮಿತ್ತಲ್ ಫ್ಯಾಕ್ಟ್ರಿ ಹೋಗಿರೋದು ಸರ್. ಎಷ್ಟು ಜನ ಮಕ್ಳು? ನಮಗೆ 2 ಮಕ್ಳು ಇದಾರೆ ಸರ್. ಏನ್ ಮಾಡ್ತಿದಾರೆ ಮಕ್ಳು? ನಮ್ಮ ಮಕ್ಕಳು ಸುಮ್ಮನೆ ಬೀದಿ ಓಡಾಡ್ತಾ ಇದಾರೆ. ಮತ್ತೆ 15 ವರ್ಷ ಆಯ್ತು ಇವರು ಇದು ಅವಾರ್ಡ್ ಕೊಡ್ತೀವಿ, ಅದು ಕೊಡ್ತೀವಿ, ತುಕಾರಾಮ ಅಲ್ಲಿ ಕರಿತೀನಿ, ಇಲ್ಲಿ 30, ಅಲ್ಲಿ 21, ನಿನ್ನೆ ಲಾಸ್ಟ್ ಕೈ ಎತ್ತಿ ಬಿಟ್ಟಾನ. ನಾವು ಆತ್ಮಹತ್ಯೆ ಬಾಳ ಇಟ್ಕೊಂಡಿದ್ವಿ. ನಮ್ಮ ಭೂಮಿ ಅಕ್ರಮ ಮಾಡ್ಕೊಂಡ್ 6 ವರ್ಷ ಮೊದ್ಲೇ, 6 ತಿಂಗಳ ಮೊದ್ಲೇ KDB ಅಂತ ಬಂದ್ಬಿಡ್ತು. ನಾವು ಬೈ ಬಿತ್ತು ತಂದಿವಿ. 8 ಲಕ್ಷ ಮೊದ್ಲೇ ಮಾಡ್ಕೊಂಡ್ಬಿಟ್ಟಾರ ಅವ್ರು KDB ಅವರು. 6 ತಿಂಗಳ ಮುಂಚೆ ನಾವು ಭಯ ಬುದ್ಧಿ ಬಿದ್ದೇನೆ ಅಂತ ಹಂಗಂತ ತಾಮಂತ ನಿಜ 8 ಎಕರೆ 8 ಲಕ್ಷ ತಂದಿವಿ. ತಂದ ಮೇಲೆ ಇಲ್ಲಿರುವ ರೈತರನ್ನ ನಾವು ಮಾತಾಡ್ಸಲಾಗಿ ಇವರು ಹೇಳಿರುವಂತದ್ದು ಏನಂತ ಹೇಳಿದ್ರೆ, ಈ ಹಿಂದೆ ಸುಮಾರು 2010ರಲ್ಲಿ ನಮಗೆ ಮೋಸ ಮಾಡಿ 8 ಲಕ್ಷ ಕೊಟ್ಟು ಅವತ್ತು ಜಮೀನ್ ಕೊಡ್ಬೇಕಾದ್ರೆ ನಿಮಗೆ ಕೆಲಸ ಕೊಡ್ತೀವಿ, ಫ್ಯಾಕ್ಟ್ರಿ ಹಾಕ್ತಿವಿ ಅಂತ ಹೇಳಿ ಒಂದು ಭರವಸೆಗಳನ್ನ ಕೊಟ್ಟು ನಮಗೆ ಬೆದರಿಕೆ ಹಾಕಿ ಆ ಜಮೀನನ್ನು ತಗೊಂಡ್ರು. ಆದ್ರೆ ಆ ಕಾರ್ಖಾನೆ ಇಲ್ಲಿ ಸ್ಥಾಪನೆ ಆಗ್ತಾ ಇಲ್ಲ. ಆ ಕಾರ್ಖಾನೆ ಸ್ಥಾಪನೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ಜಮೀನ್ ನಮಗೆ ವಾಪಸ್ ಕೊಡಿ, ನಮ್ಮ ಮಕ್ಕಳು ಇವತ್ತು ಬೀದಿ ಪಾಲಾಗಿದ್ದಾರೆ ಅಂತಂತ ಹೇಳಿ ಇವರ ಅಳಲನ್ನ ತೋಡ್ಕೊಳ್ತಿರೋದು. ಜೊತೆಗೆ ಇವತ್ತು ಸರಣಿ ಉಪವಾಸ ಸತ್ಯಾಗ್ರಹ ಮಾಡ್ತಿರುವಂತದ್ದು. ಈಗ ಅಲ್ಲಿ ವಯಸ್ಸಾದಂತವ್ರೆ ಎಲ್ಲರೂ ವೃದ್ಧರೇ ಇಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಆದ್ರೆ ಇವ್ರಿಗೆ ಏನಾದ್ರೂ ತೊಂದರೆ ಆದ್ರೆ ಮುಂದಿನದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆಗಾರಿಕೆ ಆಗ್ಬೇಕು ಅನ್ನೋದು ಅವರು ಒತ್ತಾಯ ಮಾಡುವಂತದ್ದು. ಈ ನಿಟ್ಟಿನಲ್ಲಿ ನಾವು ಮಾತಾಡ್ಸಲಾಗಿ ರೈತರಿಗೆ ಹೇಳೋದು ಏನಂತ ಹೇಳಿದ್ರೆ, ಈ ಹಿಂದೆ ಡೆಲ್ಲಿ ಒಳಗೆ ಒಂದು ರೈತರು ಹೋರಾಟ ಮಾಡಿದ್ರು. ರಸ್ತೆ ಒಳಗೆ ನಿಂತ್ಕೊಂಡು ಎಲ್ಲ ಅಲ್ಲೇ ಅವರು ವಾಸ್ತವ್ಯವನ್ನ ಹೂಡುವಂತ ಹೋರಾಟ ಮುಂದಿನ ದಿನದಲ್ಲಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದ್ರೆ ಏನೇ ಆಗ್ಲಿ ಈ ರೈತರಿಗೆ ಇವತ್ತು ಯಾರೇ ಸಂಬಂಧಪಟ್ಟ ಅಧಿಕಾರಿಗಳು ಅದೇನಾಯ್ತು ಕಾನೂನು ಪ್ರಕಾರ ಅವರ ಭೂಮಿಯನ್ನು ಅವ್ರಿಗೆ ವಾಪಸ್ ಕೊಡ್ಬೇಕು ಅನ್ನೋದು ಒಂದು ಆಶಯ ಆಗಿದೆ.